ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಕನಸುಗಳು ನೆರವೇರಲಿ, ಹಾಗೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗಲಿ, ಜೊತೆಗೆ ಒಳ್ಳೆ ಆರೋಗ್ಯ ಕೂಡ ಆ ಭಗವಂತ ನಿಮಗೆ ದಯಪಾಲಿಸಲಿ ಅಂತ ನಾನು ಬೇಡ್ಕೋತೀನಿ. ಬನ್ನಿ, ಈ ಹೊಸ ವರ್ಷನ ಒಂದು ಸಿಹಿಯಾದ ತಿನಿಸಿನೊಂದಿಗೆ ಪ್ರಾರಂಭ ಮಾಡೋಣ. ನನ್ನೆಲ್ಲ ಸಬ್ಸ್ಕ್ರೈಬರ್ಗೆ ಹಾಗೆ ಈ ವಿಡಿಯೋ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ಈ ಹೊಸ ವರ್ಷದಲ್ಲಿ ರಬ್ಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಉಳಿದಂಥ ಪೇಡಾದಿಂದ ರಬ್ಡಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ. ಹಾಗಿದ್ರೆ ಮೊದಲನೇದಾಗಿ ಒಂದು ದಪ್ಪ ತಳದ ಪಾತ್ರೆ ಅಥವಾ ನಾನ್ ಸ್ಟಿಕ್ ಪಾತ್ರೆನ ಬಿಸಿಗಿಟ್ಕೊಂಡು ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಇದಕ್ಕೆ ಫುಲ್ ಫ್ಯಾಟ್ ಮಿಲ್ಕನ್ನು ಸೇರಿಸ್ಕೋಬೇಕು. ಅಂದರೆ ಕೆನೆಭರಿತವಾಗಿರುವಂಥ 1 ಲೀಟ್ರಷ್ಟು ಗಟ್ಟಿ ಹಾಲನ್ನು ತಗೋಬೇಕಾಗತ್ತೆ. ನೀರನ್ನು ಹಾಕೋ ಉದ್ದೇಶ ಏನಂದರೆ ತಳದಲ್ಲಿ ನಿಮಗೆ ಹಾಲು ಸೀದಂಗಾಗಲ್ಲ, ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಈ ಹಾಲು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಹಾಗೆ ಕುದೀತಾ ಇದರಲ್ಲಿ ಮೇಲ್ಭಾಗದಲ್ಲಿ ಶೇಖರಣೆ ಆಗೋ ಕೆನೆನ ಹಾಗೆ ಸೈಡ್ನಲ್ಲಿ ಸೇರಿಸ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹೇಗೆ ಅಂದರೆ ನಾವು ತಗೊಂಡಿರೋವಂಥ 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಪ್ರಮಾಣದಷ್ಟು ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಗಟ್ಟಿ ಹಾಲು ತೊಗೊಂಡಾಗ ಕೆನೆ ಕೂಡ ಚೆನ್ನಾಗಿ ಕಟ್ಟುತ್ತೆ. ಈ ಕೆನೆನೇ ಮೇಯ್ನು ಈ ರಬ್ಡಿನಲ್ಲಿ ರುಚಿ ಕೊಡೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಕೆನೆ ಕಟ್ಟಿದೆ. ಇದನ್ನೆಲ್ಲ ಹಾಗೆ ಸೈಡಲ್ಲಿ ಸೇರಿಸ್ಕೊತಾ ಮೊದಲು ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ಇದ್ರ ಜೊತೆಗೆ ಬಣ್ಣ ಬೇಕಲ್ಲ ಒಂದು ಸ್ವಲ್ಪ, ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಕೇಸರಿನ ಸೇರಿಸ್ಕೊತಾ ಇದ್ದೀನಿ. ಕೇಸರಿ ಇಲ್ಲ ಅಂತಂದರೆ ಕೇಸರಿ ಕಲರ್ನ ಕೂಡ ನೀವು 1 ಚಿಟಿಕೆಯಷ್ಟನ್ನು ಸೇರಿಸ್ಕೋಬೋದು. ಕೇಸರಿ ಕಲರ್ನ ಸೇರಿಸದಿದ್ದರೆ ಲಾಸ್ಟಲ್ಲಿ ನೀವು ಕೂಡ ಸೇರಿಸ್ಕೋಬೋದು. ನಾನು ಕೇಸರಿನ ನೆನೆಸ್ದೆ ಹಾಗೇ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ದೂದ್ ಪೇಡಾನ ತೊಗೊಂಡಿದ್ದೀನಿ. ಇದೇ ಅಂತಲ್ಲ, ಮನೆಯಲ್ಲಿ ಯಾವುದೇ ಪೇಡ ಇದ್ರೂ ಪರವಾಗಿಲ್ಲ, ಅದನ್ನು ನೀವು ಉಪಯೋಗಿಸ್ಕೋಬೋದು. ಆದರೆ ಸ್ವಲ್ಪ ಈ ವೈಟ್ ಕಲರ್ ಇರುವಂಥ ಪೇಡ ತೊಗೊಂಡ್ರೆ ನಿಮಗೆ ರಬ್ಡಿ ಕಲರು ಹಾಳಾಗೋದಿಲ್ಲ. ಈಗ ಚಾಕ್ಲೇಟ್ ಫ್ಲೇವರೆಲ್ಲ ಇರುವಂಥದ್ದು ತೊಗೊಂಡ್ಬಿಟ್ರೆ ಅದರದ್ದೇ ಒಂಥರ ಟೇಸ್ಟ್ ಆಗಿಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಈಗ ಹೊಸ ವರ್ಷ ಅಂದಮೇಲೆ ಎಲ್ಲರೂ ಸ್ವೀಟ್ಗಳು ತಂದಿರ್ತೀರ, ತುಂಬ ಮಿಕ್ಕೋಗ್ಬಿಟ್ಟಿರುತ್ತೆ, ತಿನ್ನೋದಕ್ಕೆ ತಿಂದು ಬೇಜಾರಾಗಿರುತ್ತೆ, ಇಷ್ಟ ಇರಲ್ಲ, ಏನು ಮಾಡೋದು ಅಂತ ಗೊತ್ತಾಗಲ್ಲ ಅಲ್ವಾ. ಅಂಥ ಟೈಮ್ನಲ್ಲಿ ಕೂಡ ನೀವು ಈ ರಬ್ಡಿನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಈ ಪೇಡಾನೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ಹಾಲು ಕೂಡ ಚೆನ್ನಾಗಿ ಕಾದಿದೆ. ಹಾಕಿರೋವಂಥ ಕೇಸರಿ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಬಣ್ಣ ಬಿಟ್ಟಿದೆ ಅಲ್ವಾ. ಅದರದ್ದೇ ಆದಂಥ ಒಂದು ಸುವಾಸನೆ ಕೂಡ ಈ ರಬ್ಡಿನಲ್ಲಿರುತ್ತೆ. ಈಗ ಈ ಹಾಲಿನ ಪ್ರಮಾಣ ಕೂಡ ಅರ್ಧದಷ್ಟು ಕಮ್ಮಿಯಾಗಿದೆ. ಇಷ್ಟು ಆದರೆ ಸಾಕು. ಹಾಗೆ ಈ ರಬ್ಡಿನ ನೀವು ಬಿಸಿಯಾಗಿ ಕುಡಿಯೋದಕ್ಕಿಂತ ತಣ್ಣಗಾದ್ಮೇಲೆ ಫ್ರಿಡ್ಜ್ನಲ್ಲಿ ಇಟ್ಟು ಚಿಲ್ಡಾಗಿ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಹಾಲೆಲ್ಲ ಕಾದಿದ್ದಾಗಿದೆ. ಈಗ ಪೇಡಾನ ಸೇರಿಸ್ಕೋಬೇಕು. ಪೇಡಾನ ಸೇರಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಮಿಕ್ಸ್ ಮಾಡ್ತಾ ಹಾಗೆ ತಿರುಗಿಸ್ಕೊತಾ ಇದ್ದರೆ ಪೂರ್ತಿ ಅದು ಹಾಲಿನೊಂದಿಗೆ ಬೆರೆತು ಕರ್ಗೋಗ್ಬಿಡುತ್ತೆ. ಗಂಟು ಆ ಥರ ಎಲ್ಲ ಏನು ಆಗೋದಿಲ್ಲ. ಮತ್ತು ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟೇ ಹಾಲಿಗೆ ಹಾಕ್ಕೊಂಡು ಹಾಗೆ ನೋಡಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಕುದ್ದಷ್ಟು ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 5-6 ನಿಮಿಷ ಆದ್ರೂ ಪೇಡ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇನ್ನೊಂದು ಏನಂದರೆ, ನೀವು ಪೇಡ ಎಲ್ಲ ಹಾಕಿದ್ಮೇಲೆ ಇದರ ರುಚಿನ ನೋಡಿ ಹಾಲಿಂದು. ನಿಮಗೆ ಇನ್ನೂ ಸ್ವಲ್ಪ ಸಕ್ಕರೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಯಾಕಂದರೆ ಈ ಪೇಡದಲ್ಲೇ ಸಾಕಷ್ಟು ಸ್ವೀಟಿನ ಪ್ರಮಾಣ ಇರುತ್ತೆ. ನೋಡಿಕೊಂಡು ನೀವು ಸಕ್ಕರೆನ ಬಳಸ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಒಂದು ಲೀಟ್ರಿಗೆ ಒಂದು 5 ಪೇಡ ಹಾಕಿದ್ದೀನಿ. ನೀವು ಇನ್ನೂ 1-2 ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿನೇ ನೀವು ರುಚಿ ನೋಡಿಬಿಟ್ಟು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಒಂದೇ ಸರಿ ಹಾಗೆ ಸಕ್ಕರೆ ಹಾಕ್ಕೋಬೇಡಿ. ಈಗ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಪ್ರಮಾಣ ಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡ್ಮೇಲೂ ಕೂಡ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಪೇಡ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಆಲ್ರೆಡಿ ಮಿಲ್ಕ್ ಪೌಡ್ರು ಮತ್ತು ಕಾರ್ನ್ಫ್ಲವರು ಈ ಥರ ಎಲ್ಲ ಹಾಕಿರ್ತಾರೆ ಪೇಡ ಮಾಡೋವಾಗ.
ಹಾಗಾಗಿ ಹಾಲು ತಂತಾನೆ ಗಟ್ಟಿಯಾಗಿಬಿಡುತ್ತೆ. ಎಕ್ಸ್ಟ್ರಾ ನೀವು ಇದಕ್ಕೆ ಈ ಕಾರ್ನ್ಫ್ಲವರು ಎಲ್ಲ ಕಲಿಸ್ಬಿಟ್ಟು ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಅದೆಲ್ಲ ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಈಗ ಇದೇ ರೀತಿ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ರಬಡಿ ಸ್ವಲ್ಪ ಗಟ್ಟಿ ಕೂಡ ಬಂದುಬಿಡುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಕುದಿಸ್ತಾ ಇದ್ದಂಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೆ ಪಿಸ್ತಾನ ಸೇರಿಸ್ಕೊತಾ ಇದ್ದೀನಿ. ಈ ಬಾದಾಮಿ ಪಿಸ್ತಾ ಎರಡು ರಬಡಿನಲ್ಲಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಹೇಗೆ ಇಷ್ಟನೋ, ನಿಮಗೆ ಚೆನ್ನಾಗಿ ಬಾಯಿಗೆ ಸಿಕ್ಕಬೇಕು ಅಂತ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಮತ್ತೆ ಒಂದು ಸಿಮ್ಮಲ್ಲಿ 5 ನಿಮಿಷ ಕುದಿಸ್ಕೋಬೇಕು. ಹಾಕಿರೋವಂಥ ಪಿಸ್ತಾ ಬಾದಾಮಿ ಎಲ್ಲ ಚೆನ್ನಾಗಿ ಕುದಿಬೇಕು. ಆಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ ನಿಮಗೆ ಈ ರಬಡಿ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, ಒಂದು ಸ್ಪೂನನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದಾಗ ಆ ಸ್ಪೂನಿಗೆ ಹಾಲು ಚೆನ್ನಾಗಿ ಮೆತ್ಕೊಂಡಿರಬೇಕು. ಅಂದರೆ ಒಂದು ಲೇಯರ್ ಥರ ಕೋಟಿಂಗ್ ಆಗಿರಬೇಕು ನಿಮಗೆ. ಆಗ ಈ ರಬಡಿ ಚೆನ್ನಾಗಿ ಬೆಂದಿದೆ, ಕರೆಕ್ಟ್ ಹದದಲ್ಲಿದೆ ಅಂತ. ಹಾಗೆ ಕೂಡ ತಣ್ಣಗಾದ್ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟು ಪ್ರಮಾಣ ಇದ್ದರೆ ಸಾಕು. ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಡ್ಜ್ನಲ್ಲಿಟ್ಟು ಸರ್ವ್ ಮಾಡಿದ್ರೆ ನಿಮಗೆ ಯಾವ ಹೋಟ್ಲು ಕೂಡ ಕಮ್ಮಿ ಇಲ್ಲ ರೀ. ಅಷ್ಟು ರುಚಿಯಾದಂಥ ರಬಡಿ ತಯಾರಾಗುತ್ತೆ. ಮನೆ ಮಂದಿಗೆಲ್ಲ ಈ ಹೊಸ ವರ್ಷದಲ್ಲಿ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.